ಅಲ್ಲೇ ಅವನ ನಾನು. ಈಗ ನಮ್ಮ ಸಾಹೇಬರು ಕನಸಿನ ಕೂಸು ಅಂತ ಹೇಳ್ಕೊತ ಬಂದರು ನೀರಾವರಿದು. ಅದು ಅವ್ರಿಗೆ ಕನಸಿನ ಕೂಸ, ನಮ್ಮ ಹಳ್ಳಿಯವ್ರಿಗೆ ಕನಸಿನ ಕೂಸ ಆಗೈತೆ ಅದು. ಈಗ 2.5 ವರ್ಷ ಆಯ್ತು ನಿಮ್ಮನ್ನು ಕರ್ಕೊಂಡೋಕ್ಕಿ ನಾ ಮಾಧ್ಯಮದವ್ರು. ಒಂದು ಕಂಟಿಯರ ತೆಗೆದಾರ ನೋಡ್ರಿ. ಆ ಕೆನಾಲ್ ಎಷ್ಟು ದುವ್ಯವಸ್ಥೆ ಐತೆ ನೋಡ್ರಿ. ಅದನ್ನ ಏನೈತಿ ಹೊಲ್ದವನಾರ ನಾವು ಕಡ್ಕೋಬೇಕು. ಈಗ ಎಲ್ಲ ಕೆನಾಲ್ ನೀರು ಹೊಲ್ದಾಕ ಬರಕತ್ಯಾವ. ಮೋಟ್ರ ನಮಗೆ 5 ಮೋಟ್ರ ಒಟ್ಟು. ಇದಕ್ಕೆ 3 ಮೋಟ್ರ್ ಸ್ಪೇರ್ ಇರಬೇಕು, 2 ಚಲೋ ಇರಬೇಕು. ಇವತ್ತು ಒಂದೇ ಚಲೋ ಐತಿ. ಇವತ್ತು ಸುಡ್ತಂದ್ರೆ ನಾಳೆ ನಾವೆಲ್ಲರೂ ಹೊಲ ಮಾರ್ಬೇಕು. ಈಗ ನಮ್ಮ ರೈತರು ಅಂಥವೆಲ್ಲ ಬಿಡ್ತಾರ. ಇಂಥವೆಲ್ಲ ಈಗ ಇಲ್ಲದಾವಲ್ಲ, ಈಗ ಕುಣಿಸಿದೆ, ಡ್ಯಾನ್ಸ್ ಮಾಡಿಸಿದೆ. ಇವು ಸಂಗಪ್ಪನ ಗುಡಿ, ಇವು ಚಪ್ಪಲ್ ಹಾಕ್ಕೊಂಡು ಹೋಗ್ಯಾರ ಒಳಗೆ. ಮತ್ತು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಇವರು. ಮತ್ತು ದೊಡ್ಡನಗೌಡ್ರಿಗೆ ವಯಸ್ಸಾಗ್ಯಾವಂತ. ಹೌದ್ರಿ. ಈಗ ಭೂಮಿ ಮ್ಯಾಗ ಬಿದ್ದಗಳೇನ ವಯಸ್ಸು ಸ್ಟಾರ್ಟು. 1 ದಿನ 2 ದಿನ 3 ದಿನ 4 ದಿನ 10 ವರ್ಷ. ಈಗ ನಮ್ಮ ಸಾಹೇಬರಿಗೆ 20 ವರ್ಷ ನಿನಗಿನ್ನ ಜಾಸ್ತಿ ಆಗ್ಯಾವ. ಮತ್ತು ನಿನ್ನ ಮನೆ 56 58 ಹಿಂಗಿರ್ಬೋದು. ಈ ಮುಂದೆ ನಿನಗೆ ವಯಸ್ಸಾಗೋದಿಲ್ಲ. ಮತ್ತು ಕೈ ನಡುಗ್ತಿತ್ತು. ನಿಮ್ಮ ಅಪ್ಪಗೆ ಕೈ ನಡುಗೋದಿಲ್ಲ, ನಿಮ್ಮ ಅಪ್ಪಗೆ ತಲೆ ನಡಗಿಲ್ಲ, ನಿನಗೆ ಮುಂದೆ ನಡುಗೋದಿಲ್ಲ. ಇವನ್ನೆಲ್ಲ ಬಿಡ್ರಿ, ಅಭಿವೃದ್ಧಿ ಕೆಲಸ ಮಾಡಿರಿ. ಇನ್ನೇನು ನರದ್ದು ಯಾರ ಮಾತಾಡಿದ್ರೆ ನಡೀದಿಲ್ಲ ಅಂತ. ಏನು ಮಾಡ್ತೀಯಪ್ಪ? ಏನು ನಿನ್ನ ಮನೆಗೆ ಕೂಳಾಗ್ತಿ ಯಾರಿಗಾರ? ವೀರೇಶರು ಯಾವ ಪಕ್ಷ ತೆಗದಾರ? ವೀರೇಶ್ ಯಾವ ಉಪಾಧ್ಯಕ್ಷ ಒಂದು ಜಿಲ್ಲಾ ಅದಾರ ಗೊತ್ತೈತೆ ನೀನು? ಮತ್ತು ಅವು ಪಾರ್ಟಿಯಾಗಿರ್ಲಿಕ್ಕೆ ಅವನ್ನ ಯಾಕೆ ಉಪಾಧ್ಯಕ್ಷರು ಮಾಡ್ತಾರೆ? ವೀರೇಶ್ ಉಂಡೋಡಿನ ನೀನು 30,000ದಾಗ ಗೆದ್ದೀನಿ. PKPS ಚುನಾವಣೆ ಮಾಡಿದಲ್ಲ, ಏನು ಮಾಡಿದೆ? ಅವ್ನು ರಿಜೆಕ್ಟ್ ಮಾಡಿಸಿದೆ, ರಿಜೆಕ್ಟ್ ಮಾಡಿಸಿದೆ. ಇವತ್ತು ಇದ್ರಾಗ ಆದಾಪುರ ಕೌಂಟಿಂಗ್ ಆಯ್ತು ಕೋರ್ಟ್ ಥ್ರೂ. 5-5 ನಮ್ಮ BJP ಬಂದು. ನೀ ಏನು ಪಾರದರ್ಶಕ ಎಲೆಕ್ಷನ್ ಮಾಡಿ ಗೆದ್ದಿದ್ದಿ? ಯಾವ ಗೆದ್ದಿ ಹೇಳು ನಮಗೆ ಪಾರದರ್ಶಕ ಮಾಡಿ. ನಾಳೆಗೆ ಹೊಸು PKPS ಇದನ್ನು ರಾಜೀನಾಮೆ ಕೊಡಿಸ್ಬೇಕಾದ್ರೆ ಇನ್ನೇನು ಎಲೆಕ್ಷನ್ ಮಾಡು. ನಿನ್ನ ತಾಕತ್ತು ದಮ್ಮು ಇದ್ರ ತೋರಿಸು. ಯಾರನ್ನಾರು ಅಧಿಕಾರಿಗಳು ಹಿಡ್ದ್ಯಾ? ಅವ್ರು ಕೂಡ ರಿಜೆಕ್ಟ್ ಮಾಡಿಸಿದ್ಯಾ? ಇವ್ರಿಗೆ ಅಧಿಕಾರಿಗಳು ಹಿಡ್ದ್ಯಾ? ಯಾವನಾರು ಅಂಜಿದ್ನಂದ್ರೆ ಅಟ್ರಾಸಿಟಿ ಕೇಸ್ ಹಾಕ್ಸಿದ್ಯಾ? 4 ಕೇಸ್ ಹಾಕಿದ್ದ. ದಮ್ಮು ತಾಕತ್ತು ನೀನು ಓಟ್ ಹಾಕ್ಯಾರಲ್ಲಪ್ಪ 30,000. ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಿ. ನೀನು ದಮ್ಮು ತಾಕತ್ತು ಎದಕ್ಕೆ ತೋರಿಸಂತಾರ? ಕುಸ್ತಿ ಆಡೋಬೇಕಾರೆ ಇದನ್ನು ಮಾಡೋಣ. ಈ ಕುಸ್ತಿ ಆಟ ಇಟ್ಟಿರ್ತಾರಲ್ಲ, ನೀನಾರು ಹೋಗಿ ನಾವ್ರು ಹೋಗಿ, ಅದು ದಮ್ಮು ತಾಕತ್ತು. ಇದು ರಾಜಕೀಯ ದಮ್ಮು ತಾಕತ್ತು ಇರ್ತಾನೆ. ಓಟ್ ಹಾಕಿರ್ತಾರೆ, ಜನರ ಅಭಿವೃದ್ಧಿ ಮಾಡಿ ತಾಕತ್ತು ದಮ್ಮು ತೋರಿಸ್ಬೇಕು. ಅದನ್ನು ಬಿಡ್ರಿ. ಅದನ್ನು ಈ ನಿಮ್ಮ ಡೋಳ್ಗೆ ಹೆದರ್ಕಿಗೆ ಯಾರೂ ಅನ್ಸೋದಿಲ್ಲ. ನಿಮ್ದೆಲ್ಲ ಗೊತ್ತೈತೆ. ನಾವು ಬಗಲಾಗಿದ್ದವ್ರ. ನಿಮ್ಮದೇ ನಮಗೇನು ದೊಡ್ಡ ಅಂಜೋರಿಗೆ ದೊಡ್ಡ ಸೂರು ಹಾಕಿರಿ ನೀವು. ಯಾಕೆ ನೀವು ಇಲ್ಕೂಲ್ ಅವನು ಒಂದವ್ರು ಯಾಕೆ ಅನಿಸ್ತೀರಲ್ಪ ನಮ್ಗೆ ಗೊತ್ತಾಗಲ್ಲ. ನಾವು ಮಾಧ್ಯಮ ಮೂಲಕ ಕೇಳ್ತೀನಿ. ಮತ್ತು ನಾವು ಅಲ್ಲಿ ಇದ್ದವರು ಅನ್ಸೋಲ್ಲ. ಏನು ಮಾಡ್ತಾನೋ ಏನು ಬಿಡ್ತಾನೋ ಅಭಿವೃದ್ಧಿ ಮಾಡೋಕ್ಕೆ ಕಲಿಯೋನು ಮೊದಲು ಫಸ್ಟ್ ಅವನು. ಇನ್ನೇನು ದೊಡ್ಡನಗೌಡ್ರ ಬಗ್ಗೆ ಆಗಲಿ, ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ, ನಮ್ಮ ಲೀಡರ್ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರೆ ಏನು ನಡೆದಿಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.